Good morning, every students. Today is the take one more class. Continues the class. In the last class, explain the simple carburetor and also functions of the carburetor. All are seen. And also in the computer work. In the computer work also important user interface, menu bar, and also command manager. So these are all the studies ಇವುಗಳನ್ನು ನಾವು ಕಳೆದ ಕ್ಲಾಸ್ನಲ್ಲಿ ನೋಡ್ಕೊಂಡಿದ್ದೀವಿ. ಅದೇ ಮುಂದುವರೆದ ಭಾಗವಾಗಿ ದ ಕಂಟಿನ್ಯೂಸ್ ದ ಕ್ಲಾಸ್. ಸೊ ನೆಕ್ಸ್ಟ್ ಈಸ್ ದ ಫ್ಯೂಚರ್ ಮ್ಯಾನೇಜರ್. ಫ್ಯೂಚರ್ ಮ್ಯಾನೇಜರ್ explain the future manager and design tree. Describe sitting on default option, suggested settings. Explain keyboard shortcuts and create best profile and sketch with a part. These are the main objectives of the ಫ್ಯೂಚರ್ ಮ್ಯಾನೇಜರ್. ಯಾವ ಅಂತಂದರೆ ಡಿಸೈನ್ ಫ್ರೀ ಇರೋದು, ಹಾಗೆಯೇ ಡಿಫಾಲ್ಟ್ ಆಪ್ಷನ್ನು, ನೆಕ್ಸ್ಟ್ ಕೀಬೋರ್ಡ್ ಶಾರ್ಟ್ಕಟ್ಸು, ಕ್ರಿಯೇಟ್ ಬೆಸ್ಟ್ ಪ್ರೊಫೈಲ್ ಆ್ಯಂಡ್ ಸ್ಕೆಚ್ ನ್ಯೂ ಪಟ್ಟುಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಫ್ಯೂಚರ್ ಮ್ಯಾನೇಜರ್, ಅದನ್ನು ಡಿಸೈನ್ ಟ್ರೀ. ನೇಮ್ಸ್ ಆಫ್ ಫ್ಯೂಚರ್ಸ್ ಆರ್ ಡಿಸ್ಪ್ಲೇಡ್ ಫ್ರಮ್ ದ ಟಾಪ್ ಬಾಟಮ್ in the order created in the future manager design tree. Unless recorded them, features can be considered as component of the parts. The future manager design tree in assembly displays component parts of sub assemblies and their features, a max folder and assembled features. The feature manager design tree in drawings contains an icon for each sheet. Under each sheet are icons for the sheet format and each view. Under each views are the parts and assemblies that belong to the view. ಇದು ಬಂದ್ಬಿಟ್ಟು ಫ್ಯೂಚರ್ ಮ್ಯಾನೇಜರ್ ಡಿಸೈನ್ ಟ್ರೀಯಲ್ಲಿ ಬರ್ತಕ್ಕಂಥ ಚಿತ್ರಗಳಿದೆ. ಚಿತ್ರಗಳು ಕೂಡ ನಾನೀಗ ತೋರಿಸ್ತೇನೆ. ನೆಕ್ಸ್ಟ್ ಇಸ್ ದ ಫ್ಯೂಚರ್ ಮ್ಯಾನೇಜರ್ ಡಿಸೈನ್. ನೆಕ್ಸ್ಟ್ ಬಂದು ಪ್ರಾಪರ್ಟಿ ಮ್ಯಾನೇಜರ್. ನೆಕ್ಸ್ಟ್ ಸೊ ಕೈ ಬರಲ್ಲ. ಸೊ ದಿಸ್ ಈಸ್ ದ ಫ್ಯೂಚರ್ ಮ್ಯಾನೇಜರ್ ಡಿಸೈನ್ ಟ್ರೀಯಲ್ಲಿ ಪಾರ್ಟ್ 1 ಬರ್ತಕ್ಕಂಥದ್ದು. ಇದರಲ್ಲಿ ಅನೋಟೇಷನ್ಸ್ ಬರುತ್ತೆ, ಮೆಟೀರಿಯಲ್ ಬರುತ್ತೆ, ಫ್ರಂಟ್ ಪ್ಲೇನ್, ಟಾಪ್ ಪ್ಲೇನ್, ರೈಟ್ ಪ್ಲೇನ್, ಒರಿಜಿನ್ ಮತ್ತು ಎಕ್ಸ್ಟ್ರೂಡ್ ಒನ್ ಅಂತ ಬರ್ತಕ್ಕಂಥದ್ದು. ದೀಸ್ ಆರ್ ದಿಸ್ ಕಮ್. ಸೊ ನೆಕ್ಸ್ಟ್ ಈಸ್ ದ ಪ್ರಾಪರ್ಟಿ ಮ್ಯಾನೇಜರ್. ಪ್ರಾಪರ್ಟಿ ಮ್ಯಾನೇಜರ್ ಬರ್ತಕ್ಕಂಥದ್ದು ಎಕ್ಸ್ಟ್ರೂಡ್ 1 ಅಂತ ಬರುತ್ತೆ. ಫ್ರಾಮ್ನಲ್ಲಿ ಸ್ಕೆಚ್ ಪ್ಲೇನ್ ಬರುತ್ತೆ, ಡೈರೆಕ್ಷನ್ 1 ಬ್ಲೈಂಡ್ ಬರುತ್ತೆ. ನೆಕ್ಸ್ಟ್ D1 ಅಂತೇಳಿ ತೊಗೊಂಡ್ಬಿಟ್ಟು 30.00 mm 30.00 mm ಅನ್ನು ತಗೊಂಡಿರ್ತಕ್ಕಂಥದ್ದು. ಮೋಡ್ ಸ್ಕೆಚ್ ಫೀಚರ್ ಆ್ಯಂಡ್ ಡ್ರಾಯಿಂಗ್ಸ್ ಟೂಲ್ಸ್ ಇನ್ ಸಾಲಿಡ್ ವರ್ಕ್ಸ್. ಓಪನ್ ಎ ಪ್ರಾಪರ್ಟಿ ಮ್ಯಾನೇಜರ್ ಇನ್ ದ ಲೆಫ್ಟ್ ಪ್ಯಾನಲ್. ದ ಪ್ರಾಪರ್ಟಿ ಮ್ಯಾನೇಜರ್ ಡಿಸ್ಪ್ಲೇಸ್ ದ ಪ್ರಾಪರ್ಟೀಸ್ ಆಫ್ ದ ಎಂಟಿಟಿ ಆರ್ ಫೀಚರ್ ಟು ಸ್ಪೆಸಿಫೈ ದ ಪ್ರಾಪರ್ಟೀಸ್ ವಿತೌಟ್ ಎ ಡೈಲಾಗ್ ಬಾಕ್ಸ್ ಕವರಿಂಗ್ ದ ಗ್ರಾಫಿಕ್ಸ್ ಏರಿಯಾ. ಕನ್ಫಿಗರೇಷನ್ ಮ್ಯಾನೇಜರ್ ಈ ಒಂದು ಬಾಕ್ಸಲ್ಲಿ ನಾವು ನೋಡ್ಬೋದು. ಪಾರ್ಟ್ 1 ಕನ್ಫಿಗರೇಷನ್ನಲ್ಲಿ ಕನ್ಫಿಗರೇಷನ್ 4 ಹೋಲ್ಸ್ ಅಂತ ಹೇಳ್ತಾನೆ. ಕನ್ಫಿಗರ್ 2 ಹೋಲ್ಸ್ ಪಾರ್ಟ್ 1 ಬರ್ತದೆ. ಕನ್ಫಿಗರ್ 4 ಹೋಲ್ಸ್ ಪಾರ್ಟ್ 1. ನೆಕ್ಸ್ಟ್ ಡಿಫಾಲ್ಟ್ ಪಾರ್ಟ್ 1. ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಕನ್ಫಿಗರೇಷನ್ ಮ್ಯಾನೇಜರ್ ಈಸ್ ಅ ಮೀನ್ಸ್ ಟು ಕ್ರಿಯೇಟ್ ಅ ಸೆಲೆಕ್ಟ್ ಆ್ಯಂಡ್ ವ್ಯೂ ಮಲ್ಟಿಪಲ್ ಕನ್ಫಿಗರೇಷನ್ಸ್ ಆ್ಯಂಡ್ ಪಾರ್ಟ್ಸ್ ಆ್ಯಂಡ್ ಅಸೆಂಬ್ಲೀಸ್. ನೆಕ್ಸ್ಟ್ ಡಿಮ್ ಎಕ್ಸ್ಪರ್ಟ್ ಮ್ಯಾನೇಜರ್. ಡಿಮ್ ಎಕ್ಸ್ಪರ್ಟ್ ಮ್ಯಾನೇಜರ್ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಬಂದುಬಿಟ್ಟು ಡಿಮ್ ಎಕ್ಸ್ಪರ್ಟ್ ಸ್ಕೀಮಲ್ ಅಂತ ಹೇಳಿದ್ದೇನೆ. ಅನೋಟೇಷನ್ ಬರುತ್ತೆ. ಪ್ಲ್ಯಾನ್ 1, ಪ್ಲೇನ್ 2, ಪ್ಲೇನ್ 3, ಪೋಲ್ ಪ್ಯಾಟ್ರನ್ 1,
ನೆಕ್ಸ್ಟ್ ಸಿಂಪಲ್ ಹೋಲ್ಸ್ ಈ ರೀತಿ ಬರ್ತದೆ. ದ ಡಿಮ್ ಎಕ್ಸ್ಪರ್ಟ್ ಮ್ಯಾನೇಜರ್ ಲೀಡ್ಸ್ ದ ಟಾಲರೆನ್ಸ್ ಫೀಚರ್ಸ್ ಡಿಫೈನ್ಡ್ ಬೈ ಡಿಮ್ ಎಕ್ಸ್ಪರ್ಟ್ ಫಾರ್ ಪಾರ್ಟ್ಸ್. ಇಟ್ ಆಲ್ಸೋ displays DMM expert tools that you use to insert dimensions and tolerances into parts. These dimensions and tolerances can be imported into the drawings. Next ಬಂದು ಡಿಸ್ಪ್ಲೇ ಮ್ಯಾನೇಜರ್. ಇಲ್ಲಿ ಡಿಸ್ಪ್ಲೇ ಮ್ಯಾನೇಜರಲ್ಲಿ ನಾವು ನೋಡ್ಬೋದು ಸ್ಕ್ರೀನ್, ಲೈಟ್ಸ್ ಮತ್ತು ಕ್ಯಾಮ್ರಾಸ್ ಬರ್ತಾ ಇದೆ. ಇಲ್ಲಿ ಸೀನ್ಸ್ ಪ್ಲೇನ್ ವೈಟ್ ಇರ್ತದೆ, ಲೈಟ್ಸ್, ಕ್ಯಾಮ್ರಾ ಮತ್ತು The display manager leads and provides editing access to appearance, decals, scenes, lights and cameras that are applied to the correct model. When photo view 360 is added in, the display manager provides access to photo view options. ಇಲ್ಲಿ ಮ್ಯಾನೇಜರ್ ಡಿಸ್ಪ್ಲೇದಲ್ಲೇ ನಾವು ನೋಡ್ಬೋದು. ಈ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ನೋಡಿದಾಗ ಪಾರ್ಟ್ 1ನಲ್ಲಿ ಅನೋಟೇಷನ್ಸ್ ಬರುತ್ತೆ. ಮೆಟೀರಿಯಲ್ ನಾಟ್ ಸ್ಪೆಸಿಫೈಡ್ ಅಂತ ಹೇಳಿದ್ದಾನೆ. ಫ್ರಂಟ್, ಟಾಪ್ ಲೈನ್, ರೈಟ್ ಪ್ಲೇನ್, ಒರಿಜಿನ್ ಮತ್ತು ಎಕ್ಸ್ಟ್ರೂಡ್ 1. ಪಾರ್ಟ್ 1 ಕನ್ಫಿಗರೇಷನಲ್ಲಿ ಡಿಫಾಲ್ಟ್ ಪಾರ್ಟ್ 1. ಟು ಸ್ವಿಚ್ ಬಿಟ್ವೀನ್ ದ ಫ್ಯೂಚರ್ ಮ್ಯಾನೇಜರ್, ಡಿಸೈನ್ ಟ್ರೀ, ಪ್ರಾಪರ್ಟಿ ಮ್ಯಾನೇಜರ್, configuration manager and display manager can be done by clicking the tabs at the top of the left panel in the SolidWorks window. The panel and display can be split more than one manager or multiple copies of the manager. ಇಲ್ಲಿ ನಾವು ನೋಡ್ಬೋದು ಫಿಗರ್ ನಂಬರ್ 8 ವಿಂಡೋ ಹೆಲ್ಪ್ ಇದೆ. ಇಲ್ಲಿ ಮಿರರ್ ಎಂಟಿಟೀಸ್, ಲೀನಿಯರ್ ಸ್ಕೆಚ್ ಪ್ಯಾಟರ್ನ್, ಮೂವ್, ಸಾಲಿಡ್ವರ್ಕ್ಸ್ ಆ್ಯಡೆಡ್, ಸಾಲಿಡ್ವರ್ಕ್ಸ್ ಮೆಡ್ ಅಂತ ಇದೆ. In a property manager, to view a layout, feature manager, design, tree clicks simultaneously. ಇಲ್ಲಿ ಫಿಲೆಟ್ ಅಂತಿದೆ, ಮ್ಯಾನ್ಯಲ್ ಇದೆ. ಫಿಲೆಟ್ ಟೈಪಲ್ಲಿ ಕಾನ್ಸ್ಟಂಟ್ ರೇಡಿಯಸ್, ವೇರಿಯಬಲ್ ರೇಡಿಯಸ್, ಫೇಸ್ ಫಿಲೆಟ್, ಫುಲ್ ರೌಂಡ್ ಫಿಲೆಟ್. ಇಲ್ಲಿ ಕಂಟ್ರೋಲ್ ಆರ್ಮಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಫಿಗರ್ ಬಂದಿದೆ. ಟಾಪ್ ರೈಟ್ ಒರಿಜಿನ್ನು ಬೇಸ್ ಇವೆಲ್ಲ ಬಂದಿದೆ. ಕೀಬೋರ್ಡ್ ಶಾರ್ಟ್ಕಟ್ಸ್. ಟು ವ್ಯೂ ಆಲ್ ಎಕ್ಸಿಸ್ಟಿಂಗ್ ಸಾಲಿಡ್ವರ್ಕ್ಸ್ ಶಾರ್ಟ್ಕಟ್ಸ್ start out by opening a part, drawing or assembly. Must have file open to access to the customize menu. Next, access to the customize menu typically accesses this via the triangle pull down next to the option button. Accessing the keyboard, tapping the customize menu and choosing to show commands with keyboard shortcuts. ಫಿಗರ್ ನಂಬರ್ 8 ಅಂತ ಹೇಳಿದ್ರೆ ಈ ಫಿಗರ್ ನಂಬರ್ 8ಅನ್ನು ನಾವು ನೋಡ್ಬೋದು. ಇಲ್ಲಿ ವಿಂಡೋ ಹೆಲ್ಪ್ ಇದೆ, ಮಿರರ್ ಎಂಟಿಟೀಸ್, ಲೀನಿಯರ್, ಮೂವ್, ಸಾಲಿಡ್ವರ್ಕ್ಸ್ ಆ್ಯಡೆಡ್, ಸಾಲಿಡ್ವರ್ಕ್ಸ್ ಮಿರ್ ಇವೆಲ್ಲ ಬರ್ತವೆ. ಆಪ್ಷನ್ಸ್, ಕಸ್ಟಮೈಸ್, ಆ್ಯಡೆಡ್ ಇನ್ಸ್ಟ್ರೂಮೆಂಟ್ಸ್, ಸೇವ್, ರಿಸ್ಟೋರ್ ಸೆಟ್ಟಿಂಗ್ಸ್ ಆ್ಯಂಡ್ ಬಟನ್ ಸೈಜ್. ಇಲ್ಲಿ ಪಾರ್ಟ್ 1 ಅಂತ ಹೇಳಿದ್ದಾನೆ. ಇಲ್ಲೂ ಕೂಡ ಕಸ್ಟಮೈಸ್ ಅಂತ ಹೇಳಿ ಇಲ್ಲಿ ಒಂದು ಬೋರ್ಡ್ ಕೊಟ್ಟಿದ್ದಾನೆ. ಟೂಲ್ ಬಾರ್, ಶಾರ್ಟ್ಕಟ್ಸ್, ಕಮಾಂಡ್ಸ್, ಕೀಬೋರ್ಡ್, ಮೌಸ್, ಗೆಸ್ಟರ್ಸ್, ಕಸ್ಟಮೈಸ್. ಇಲ್ಲಿ ಕ್ಯಾಟಗರಿಯಲ್ಲಿ ಆಲ್ ಕಮಾಂಡ್ಸ್, ಶೋ ಆಲ್ ಕಮಾಂಡ್ಸ್, ಸರ್ಚಲ್ಲಿ ಕಮಾಂಡ್ಸ್ ವಿತ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂತಿದ್ದಾನೆ. ಇಲ್ಲಿ ನ್ಯೂ ಬರುತ್ತೆ, ಓಪನ್ ರೀಸೆಂಟ್. ಹಾಗೆ ಕಂಟ್ರೋಲನ್ನು ಕಂಟ್ರೋಲ್ ಪ್ಲಸ್ ಓ ಇವು ಶಾರ್ಟ್ಕಟ್ಸಲ್ಲಿ ಬರ್ತಕ್ಕಂಥದ್ದು. ಕಂಟ್ರೋಲ್ ಪ್ಲಸ್ ಎನ್, ಕಂಟ್ರೋಲ್ ಪ್ಲಸ್ ಓ. ಇಲ್ಲಿ ಪ್ರಿಂಟ್ ಲಿಸ್ಟು, ಕಾಪಿ ಲಿಸ್ಟು ಅವೆಲ್ಲ ಕೆಲಸ ಮುಗಿದ್ಮೇಲೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸರ್ಚ್ ಶಾರ್ಟ್ಕಟ್.